ಗ್ಯಾರಂಟಿ ನ್ಯೂಸ್ @6 ವತಿಯಿಂದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಮಾಧ್ಯಮ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಗ್ಯಾರಂಟಿ ನ್ಯೂಸ್ ಇಂಥದ್ದೊಂದು ರಂಗೋಲಿ ಹಬ್ಬವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ರಂಗೋಲಿ ಹಬ್ಬ ನಡೀತಿರ್ತಕ್ಕಂಥದ್ದು. ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ರಂಗೋಲಿ ಹಬ್ಬ ರಂಗೇರಿರ್ತಕ್ಕಂಥದ್ದು. ಈಗಾಗಲೇ ಹಬ್ಬದ ಸಂಭ್ರಮ ಕಳೆಗಟ್ಟಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲೆಯ ನಾನಾ ಮೂಲೆಗಳಿಂದ ಈಗಾಗಲೇ ಸ್ಪರ್ಧಿಗಳು ಬಂದು ರಂಗೋಲಿ ಹಬ್ಬದಲ್ಲಿ ಪಾಲ್ಗೊಂಡು ಈಗಾಗಲೇ ರಂಗೋಲಿಯನ್ನ ಬಿಡಿಸಿರ್ತಕ್ಕಂಥದ್ದು. ಈಗಾಗಲೇ ನಮ್ಮೊಟ್ಟಿಗೆ ನಗರ ಪಾಲಿಕೆಯ ಅಭಿಯಂತರಾದಂಥ ಮೇಡಮ್ ನಮ್ಮ ಜೊತೆಗಿದೆ, ಕವಿತಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗಾಗಲೇ ಸಂಕ್ರಾಂತಿ ಹಬ್ಬದ ವಿಶೇಷ ರಂಗೋಲಿ ಹಬ್ಬದಲ್ಲಿ ತಾವು ಪಾಲ್ಗೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಒಂದು ಕರ್ನಾಟಕದಾದ್ಯಂತ ನಿಮ್ಮ ಪ್ರತಿ ಜಿಲ್ಲೆನಲ್ಲಿ ಗ್ಯಾರಂಟಿ ನ್ಯೂಸ್ ಅವರು ನಡೆಸ್ತಾ ಇರೋದು ಇನ್ನೂ ತುಂಬಾ ಖುಷಿ ಆಯ್ತು ಕೇಳಿ. ಸೊ ಅದರಲ್ಲೂ ಹೆಣ್ಮಕ್ಳು ಎಲ್ಲ ಕಡೆ ಎಲ್ಲ ರಂಗದಲ್ಲೂ ಆಚೆ ಬರೋದು ಕಷ್ಟ ಆಗ್ತಾ ಇದೆ. ಅದರಲ್ಲೂ ರಂಗೋಲಿಗಳು ಕೆಲವರು ತುಂಬಾ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ಇದು ಸದವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಟೀಮ್ ಅವ್ರಿಗೂ ನಾನು ಈ ನಮ್ಮ ಹೆಣ್ಮಕ್ಳಿಗೆ ಇಂಥ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಮೇಡಮ್, ಈಗಾಗಲೇ ಗ್ಯಾರಂಟಿ ನ್ಯೂಸ್ ಸಾಕಷ್ಟು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಅದೇ ರೀತಿ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಈ ತರ ರಂಗೋಲಿ ಹಬ್ಬವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ರಂಗೋಲಿ ಈ ಸ್ಪರ್ಧೆ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ರಂಗೋಲಿ ಒಂದು ನಮ್ಮ ಆರೋಗ್ಯ ಈಗ ಏನು ಎಲ್ಲ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಅದು ಇದು ಎಕ್ಸಸೈಸ್ ಅಂತೆ ಜಿಮ್ ಅಂತೆ ಎಲ್ಲ ಹೆಣ್ಮಕ್ಳು ವರ್ಕೌಟ್ ಮಾಡೋದು ಅದೆಲ್ಲ ಹೋಗ್ತಾರೆ. ಬಟ್ ನನ್ನ ಒಂದು ವೈಯಕ್ತಿಕ ಒಂದು ಅನುಭವ ಹೇಳೋದಾದ್ರೆ, ಬೆಳಿಗ್ಗೆ ಎದ್ದು ಮನೆ ಮುಂದೆ ಮನೆ ಒಂದು ಅಂಗಳ ಸ್ವಚ್ಛ ಮಾಡಿ ಒಂದು ದೊಡ್ಡ ರಂಗೋಲಿ ಬಿಡೋದ್ರಿಂದ ನಮ್ಮ ದೇಹಕ್ಕೆ ವ್ಯಾಯಾಮ ಕೂಡ ಆಗುತ್ತೆ. ಸೊ ಇದರಿಂದ ಒಂದು ನಮ್ಮ ಮನೆ ಅಂಗಳ ಕೂಡ ಚೆನ್ನಾಗಿರುತ್ತೆ. ಸೊ ಇಂಥ ಒಂದು ಉತ್ತಮ ಕಾರ್ಯನ ನೀವು ಪ್ರೋತ್ಸಾಹ ಮಾಡ್ತಾ ಇರೋದು ಕೂಡ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ ಹೆಣ್ಮಕ್ಳಿಗೆ. ಅದರಲ್ಲೂ ಬೇರೆ ಬೇರೆ ಕಾಂಪಿಟೇಷನ್ ಅದು ಇದು ನಾವೆಲ್ಲ ನೋಡಿದ್ವಿ. ರಂಗೋಲಿ ನಾನು ಫಸ್ಟ್ ಟೈಮ್ ಒಂದು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಆಗಿರೋದು, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ನಿಮ್ಮ ಕಾರ್ಯಕ್ಕೂ ಮತ್ತೆ ನಮ್ಮ ಹೆಣ್ಮಕ್ಳ ಪರವಾಗೂ ನಾನೊಂದು ಸಂತೋಷ ವ್ಯಕ್ತಪಡಿಸಕ್ ಇಷ್ಟಪಡ್ತೀನಿ. ಎಸ್ ಮೇಡಮ್, ತಾವು ಮಹಾನಗರ ಪಾಲಿಕೆ ಅಭಿಯಂತರಾಗಿದ್ದೀರಿ, ಒಂದಷ್ಟು ಅಭಿವೃದ್ಧಿಯ ಕ್ರಾಂತಿಯನ್ನೇ ಮಾಡಿದ್ದೀರಿ, ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನ ಅಳವಡಿಸ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಈಗಾಗಲೇ ತಾವು ಏನು ಟೋಲ್ ಫ್ರೀ ನಂಬರ್ನ ಇಟ್ಟಿರ್ತಕ್ಕಂಥದ್ದು, ಸಹಾಯವಾಣಿಯ ನಂಬರ್ನ ಇಟ್ಟು ಒಂದಷ್ಟು ಅಭಿವೃದ್ಧಿಯ ಯೋಜನೆಗಳನ್ನ ತಾವು ಇತ್ತೀಚೆಗೆ ತಂದಿರತಕ್ಕಂಥದ್ದು ಮೇಡಮ್. ಅಲ್ಲ, ಅದು ಅಭಿವೃದ್ಧಿ ಯೋಜನೆ ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್ ಸರ್, ಈಗ ನಮ್ಮ ರೀಜನಲ್ ಕಮಿಷನರ್ ಸರ್ ಬಂದಿದ್ದಾರೆ ಆಡಳಿತಾಧಿಕಾರಿಯಾಗಿ. ಸೊ ಈಗ ಮಹಾನಗರ ಪಾಲಿಕೆ ಆದ್ಮೇಲೆ 37 ಹಳ್ಳಿಗಳು ಹೆಚ್ಚುವರಿಯಾಗಿ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆಯಾಗಿದ್ದಾವೆ. ಬಟ್ ನಮ್ಮ ಮಹಾನಗರ ಪಾಲಿಕೆ ಬಂದು ಸಂತೆಪೇಟೆ ವೃತ್ತದಲ್ಲಿದೆ. ಈಗ ನಮ್ಮ ಮಹಾನಗರ ಪಾಲಿಕೆ ಏನು ಸರ್ವಿಸ್ ಕೊಡ್ತಾ ಇದೆ, ಬೀದಿ ದೀಪ, ಕುಡಿಯೋ ನೀರು, UGD, ಈ ತರ ಸ್ವಚ್ಛತೆ ಎಲ್ಲ ನಮ್ದು ಜವಾಬ್ದಾರಿ ಕೂಡ ಆಗಿರ್ತದೆ. ಸೊ ನಾವು ಏನಕ್ಕೆ ಗಮನಿಸ್ತಾ ಇದ್ವಿ ಅಂತಂದ್ರೆ, ಪ್ರತಿಯೊಬ್ರು ಈಗ 5-6 ಕಿಲೋಮೀಟರ್ ಇಂದ ಒಂದು ಬೀದಿ ದೀಪ ಕಂಪ್ಲೇಂಟ್ ಹೇಳ್ಬೇಕು ಅಂದ್ರು ಇದಕ್ ನಮ್ಮ ಮಹಾನಗರ ಪಾಲಿಕೆಗೆ ಬರಬೇಕಿತ್ತು. ವಯಸ್ಸಾಗಿರೋರಿಗೆ ಎಲ್ಲಿ ಕಂಪ್ಲೇಂಟ್ ಹೇಳ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಅವರಿಗೆ ನಾವು ಈಸಿಯಾಗಿ ಸಿಗಂಗ್ ಆಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಹೆಲ್ಪ್ ಲೈನ್ ನಂಬರ್, ಒಂದು ಲ್ಯಾಂಡ್ ಲೈನ್ ಪ್ಲಸ್ ವಾಟ್ಸಪ್ ನಂಬರ್ ಕೂಡ ತೆರೆದಿದೀವಿ. ಸೊ ಇದರಿಂದ ನಮಿಗೂ ಜನಗಳಿಗೆ ಸೇವೆ ಮಾಡೋದಕ್ಕೆ ಒಂದು ಒಳ್ಳೇದಾಗ್ತಾ ಇದೆ. ಯಾಕೆಂದ್ರೆ ಇನ್ ಟೈಮು ದೂರುಗಳು ಬಂದಾಗ, ಈಗ ಎಷ್ಟೊಂದ್ ಜನ 15 ದಿವಸ ಆಯ್ತು ಬೀದಿ ದೀಪ ಹೋಗಿ, ಒಂದು ವಾರ ಆಯ್ತು ಕುಡಿಯೋ ನೀರು ಬರ್ತಾ ಇಲ್ಲ, ಅದನ್ನ ಹೇಳಕ್ಕೆ ವಯಸ್ಕರರು ಮತ್ತೆ ನಾನು ತುಂಬಾ ಒಂದು ನೋಟಿಸ್ ಮಾಡಿದ್ದು, ನಮ್ಮ ಮಹಾರಾಜ ಪಾರ್ಕ್ ಅಲ್ಲಿ ನಾವು ದಿನನಿತ್ಯ ಬೆಳಿಗ್ಗೆ ವಾಟರ್ ಸಪ್ಲೈ UGD ಅಟೆಂಡೆನ್ಸ್ ತಗೊಳ್ತೀವಿ. ಅಲ್ಲಿಗೆ ಒಬ್ರು ಮಹಿಳೆ ಬಂದಿದ್ರು, ನಮ್ಮ ಮನೆ UGD ಸಮಸ್ಯೆ ಆಗಿದೆ ಅಂತ, ನಂಗೆ ಶುಗರ್ ಇದೆ ಕಣಮ್ಮ, ನಡ್ಕೊಂಡ್ ಬಂದೆ ಅಂತಂದ್ರು. ಅವತ್ತೇ ಡಿಸೈಡ್ ಮಾಡಿದೆ, ಜನಗಳಿಗೆ ನಾವು ನಮ್ಮ ಕಮಿಷನರ್ ಸರ್ ಮತ್ತೆ ಎಲ್ಲ ಆಫೀಸರ್ಸ್ ಡಿಸೈಡ್ ಮಾಡಿದ್ವಿ, ಒಂದು ಜನಗಳು ಕೂತಲ್ಲೇ ಒಂದು ಇದು ಜನಗಳಿಗೆ ಇದು ಕೊಡ್ಬೇಕು ಅಂತ ಅನ್ಬಿಟ್ಟು. ಸೊ ಆ ವೇನಲ್ಲಿ ನಾವು ನಮ್ಮ ಒಂದು ಕಮಿಷನರ್ ಒಂದು ಡೈರೆಕ್ಷನ್ ಮೇಲೆ ಈ ಹೆಲ್ಪ್ ಲೈನ್ ಅನ್ನ ತೆರೆದಿದೀವಿ. ಅದು ಜನಕ್ಕೂ ಉಪಯೋಗ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಎಸ್ ಮೇಡಮ್, ಸಂಕ್ರಾಂತಿ ಸ್ಪೆಷಲ್ ರಂಗೋಲಿ ಹಬ್ಬದಲ್ಲಿ ತಾವಿದ್ದೀರಿ. ತಾವು ಅಭಿವೃದ್ಧಿ ವಿಚಾರದಲ್ಲಿ ಮುಲಾಜಿಲ್ದಂಥವ್ರು, ಒಂದಷ್ಟು ಕಾಂಟ್ರವರ್ಸಿ ಆದ್ರೂ ಕೂಡ ತಾವು ಮನಸ್ಸಿಗೆ ಹಾಕೊಳ್ಳದೆ ಒಂದಷ್ಟು ಅಭಿವೃದ್ಧಿಯ ಪರವಾಗಿರ್ತೀರಿ. ಈ ಮುಖಾಂತರ ಗ್ಯಾರಂಟಿ ನ್ಯೂಸ್ ಮುಖಾಂತರ ಹಾಸನ ಜಿಲ್ಲೆ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾಂಟ್ರವರ್ಸಿ ಎಲ್ಲಾರ್ಗೂ ಇರುತ್ತೆ ಕಾಂಟ್ರವರ್ಸಿ. ಈವನ್ ದೇವತೆಗಳು ಕಾಂಟ್ರವರ್ಸಿ ಮಾಡ್ಕೋತಾ ಇರ್ತವೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮಲ್ಲಿ ನಾನು ಶಾಲಾ ದಿನಗಳಲ್ಲಿ ಕಲ್ತಿದ್ದು ಒಂದು
ಏನು ಥಾಟ್ ಏನಿದೆ ಅಂದ್ರೆ ಟೇಕ್ ರೆಸ್ಪೆಕ್ಟ್ ಫ್ರಮ್ ರೆಸ್ಪೆಕ್ಟಬಲ್ ಪರ್ಸನ್ ಅಂತ. ಸೊ ನನಗೆ ಯಾರಾದರೂ ಕೆಟ್ಟದ್ ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡೋರು ಅದನ್ನೆಲ್ಲ ನಾನು ಯಾರು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಯೋಚಿಸ್ತೀನಿ. ಅವರಿಗೆ ಈ ಸಮಾಜದಲ್ಲಿ ಏನು ಬೆಲೆ ಇದೆ, ನನಗೆ ಒಬ್ಬ ಕಳ್ಳ ನನ್ನನ್ನು ಕಳ್ಳ ಅಂತಾನೆ ಹೇಳ್ಬೇಕು. ಕವಿತಾ ಒಳ್ಳೆಯವಳು ಅಂತಂದ್ರೆ ಅಲ್ಲಿಗೆ ನಾನು ಅವ್ರ ಜೊತೆ ಸೇರ್ಕೊಂಡಿದ್ದೀನಿ ಅಂತ. ಎ ಮ್ಯಾನ್ ಈಸ್ ನೋನ್ ಬೈ ದಿ ಕಂಪನಿ ಹಿ ಕೀಪ್ಸ್ ಅಂತ ಹೇಳ್ತಾರೆ. ಸೊ ನಾವು ಎಂಥವ್ರಿಂದ ಹೋಗ್ಲಿಕ್ಕೆ ತಗೋತಾ ಇದೀವಿ, ಎಂಥವ್ರಿಂದ ತೆಗ್ಲಿಕ್ಕೆ ತಗೊಳ್ತಾ ಇದೀವಿ, ಅದ್ರ ಮೇಲೆ ನಮ್ಮ ಮೈಂಡ್ ಸೆಟ್ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಯಾವಾಗಲೂ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ಟೇಕ್ ರೆಸ್ಪೆಕ್ಟ್ ಫ್ರಮ್ ರೆಸ್ಪೆಕ್ಟಬಲ್ ಪರ್ಸನ್ ಅಂತ. ಸೊ ನಾನು ಬಂದಿರೋದು ಒಂದು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ. ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಎಲ್ಲರದು ತೆರಿಗೆ ಹಣದಲ್ಲಿ ನಾವು ಸಂಬಳ ತಗೊಳ್ತಾ ಇರ್ತೀವಿ. ಸೊ ನಾವು ಒಂದು ಹುದ್ದೆಗೆ ಬಂದಾದ್ಮೇಲೆ ಜಾತೀಯತೆನೂ ಮಾಡಬಾರ್ದು, ಅದನ್ನು ನೋಡಬಾರ್ದು. ಆಮೇಲೆ ನಾವು ನಮ್ಮ ಒಂದು ವೃತ್ತಿಗೆ ಫಸ್ಟ್ ಗೌರವ ಕೊಡಬೇಕು. ಸೊ ಬಸವಣ್ಣವರು ಹೇಳಿರೋ ಹಾಗೆ ಇದು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಸೊ ಆ ಥರ ನಾವುಗಳು ನಮ್ಮ ಕೆಲಸದಲ್ಲಿ ನಾವು ದೇವ್ರು ಕಾಣಬೇಕು. ನಮ್ಮ ಕೆಲಸದಲ್ಲಿ ಫಸ್ಟ್ ನಮಗೆ ಆತ್ಮತೃಪ್ತಿ ಆಗ್ಬೇಕು. ನಾನೇನ್ ಮಾಡ್ತಾ ಇದ್ದೀನಿ ಕೆಲಸನ ಅನ್ನೋದು ಅದನ್ನ ಫಸ್ಟ್ ನನಗೆ ಇಷ್ಟ ಆಗ್ಬೇಕು, ಆಮೇಲೆ ಅದು ಬೇರೆಯವ್ರಿಗೆ. ಸೊ ನನಗೆ ಇಷ್ಟ ಆಗ್ತಾ ಇಲ್ಲ ಅಂದಮೇಲೆ ಬೇರೆಯವ್ರು ಹೆಂಗೆ ಇಷ್ಟಪಡ್ತಾರೆ? ಸೊ ಕಾಂಟ್ರವರ್ಸಿ, ಕೆಲವರು ದೃಷ್ಟಿ ಅಂತ ಸೃಷ್ಟಿ, ಕೆಲವರಿಗೆ ನಾನು ಕೆಟ್ಟವಳಾಗಿ ಕಾಣಿಸ್ತೀನಿ, ಕೆಲವರಿಗೆ ನಾನು ಒಳ್ಳೆಯವಳಾಗಿ ಕಾಣಿಸ್ತೀನಿ. ಅದ್ರ ಬಗ್ಗೆ ಎಲ್ಲ ನಾವು ಮೈಂಡ್ ಮಾಡ್ತಾ ಕೂರಕ್ಕೂ ಆಗಲ್ಲ, ಅಷ್ಟು ಸಮಯನೂ ನಮ್ಮ ಹತ್ರ ಇಲ್ಲ. ಸೊ ನಾ ಹೇಳ್ತೀನಲ್ಲ, ನನ್ನ ತಲೆ ಒಳಗಡೆ ನಾನು ನಮ್ಮ ಒಂದು ಜವಾಬ್ದಾರಿ ಇರೋ ಅಂತ ಇಲಾಖೆನಲ್ಲಿ ಕೆಲಸ ಮಾಡ್ತಾ ಇರೋದು. ಅದರಲ್ಲೂ ನಮಗೆ ಕಸ ವಿಲೇವಾರಿ ಮಾಡೋ ಅಂಥದ್ದು ತುಂಬಾನೇ ಬಿಗ್ಗೆಸ್ಟ್ ಚಾಲೆಂಜ್ ಅರ್ಬನ್ ಡೆವಲಪ್ಮೆಂಟ್ಗೆ. ಅದು ನಾನೇನು ಮಾಡಿದ್ದೀನಿ, ಫಸ್ಟ್ ನಾನು ಉದಾಹರಣೆ ಆಗಿರ್ಬೇಕು ಅಂತ ನಮ್ಮ ಮನೆಯಲ್ಲಿ 1,000 ಗಿಡಗಳನ್ನು ನಾನು ನೆಟ್ಟು ನಮ್ಮ ಟೆರೆಸಲ್ಲಿ ಕೆಳಗಡೆ ಎಲ್ಲ ಒಂದು 600 ಪಾಟು ಇದು ಮನೆ ಕಟ್ಟುವಾಗ್ಲೇ ಗಿಡ ನೆಡ್ಬೇಕಂತಾನೆ ಪ್ಲಾನ್ ಮಾಡಿ ಚೆನ್ನಾಗಿ ಜಾಗ ಬಿಟ್ಟು ಕಟ್ಟಿ. ಸೊ ನಾವು ಹಸಿ ಕಸ ಮನೆಯಲ್ಲೇ ವಿಲೇವಾರಿ ಮಾಡ್ಕೊಳ್ತೀನಿ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ರಂಗೋಲಿ ನಾನು ಬಿಡ್ತೀನಿ, ಬಟ್ ಬೆಳಿಗ್ಗೆ ಎದ್ದು ಅದನ್ನ ಗುಡಿಸಿ ಎತ್ತಿ ಒಂದ್ ಕಡೆ ಹಾಕಿ ಆಮೇಲೆ ಒಂದು 4-5 ಮಗ್ಗಲ್ಲಿ ನಮ್ಮ ಅಂಗಳನ ಕ್ಲೀನ್ ಮಾಡ್ತೀನಿ. ಪೈಪ್ ಇಟ್ಕೊಂಡೆಲ್ಲ ನಾನು ನೀರು ಹಾಕಲ್ಲ. ಸೊ ಈ ಥರ ಫಸ್ಟ್ ನಾನು ನನ್ನ ಬಗ್ಗೆ ಅವಲೋಕನ ಜಾಸ್ತಿ ಮಾಡ್ಕೋತಾ ಇರ್ತೀನಿ. ಹಾಗೆ ಬೇರೆಯವ್ರು ನನ್ನ ಬಗ್ಗೆ ಏನು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಇದು ಸಮಸ್ಯೆ ಇಲ್ಲ. ಫಸ್ಟ್ ದ ಬೆಸ್ಟ್ ಜಡ್ಜ್ ಇನ್ ಅವರ್ ಲೈಫ್ ಈಸ್ ನಮ್ಮ ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಹೆಂಗೆ ಹೇಳುತ್ತೆ ಅದನ್ನು ನಾನು ಕೇಳ್ತೀನಿ. ಸೊ ಹಾಗಾಗಿ ತೆಗಳಿಕೆ ಹೊಗಳಿಕೆ ಯಾವುದಕ್ಕೂ ಅಷ್ಟೊಂದು ನನ್ನ ಹತ್ರ ಒಂದು ಇಲ್ಲ. ನನ್ನನ್ನು ಯಾರು ರೆಸ್ಪೆಕ್ಟ್ ಮಾಡ್ತಾರೆ ಅವರಿಗೆ ನಾನು ಹಾರ್ಟ್ಫುಲ್ಲಿ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ನಾನೇನು ಹೆಣ್ಮಕ್ಳಿಗೆ ಹೇಳೋದು ಅಂತಂದರೆ, ಯಾರಾದರೂ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಅಂತಲ್ಲ ಯಾರೇ ಆಗಿರಲಿ, ಅವರು ಉತ್ತಮ ಕಾರ್ಯ ಮಾಡಾಗ ನಿಮಗೆ ತೆಗಳಿಕೆಗಳು ಬಂದರೆ ಅದನ್ನು ಜಸ್ಟು ಇಗ್ನೋರ್ ಮಾಡಿ ಮುನ್ನುಗ್ತಾ ಇರಿ. ಕೈ ಹಿಡಿಯೋರು ಇರ್ತಾರೆ, ನಮ್ಮನ್ನ ಹೊಗಳೋರು ಇರ್ತಾರೆ, ಕೈ ಹಿಡಿದು ನೆಡ್ಸೋರು ಇರ್ತಾರೆ. ಭಗವಂತ ನಮ್ಮ ಜೊತೆಗೆ ಇರ್ತಾನೆ. ಭಗವಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆತ್ಮಸ್ಥೈರ್ಯ, ವಿಲ್ ಪವರ್. ಅದು ಹೆಂಗ್ ಬರುತ್ತೆ ಅಂದ್ರೆ, ನಾವು ನಮ್ಮ ಆತ್ಮಸಾಕ್ಷಿಯಾಗಿ ಯಾವಾಗ ನಡ್ಕೊಳ್ತೀವಿ ಆವಾಗ ಆತ್ಮಸ್ಥೈರ್ಯ ಬರುತ್ತೆ. ಅದೇ ಭಗವಂತ ನನ್ನ ಲೆಕ್ಕದಲ್ಲಿ, ಅದೇ ನಮ್ಮ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಮೇಡಮ್, ಕೊನೆಯದಾಗಿ ಮೇಡಮ್, ರಂಗೋಲಿ ಎಲ್ಲ ನೋಡಿದ್ದೀರಾ, ಹಾಕಿರೋದೆಲ್ಲ ನೋಡಿದಿರಿ, ಹೇಗೆ ಅನಿಸ್ತಾ ಇದೆ? ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನಾನು ರಂಗೋಲಿ ಇವ್ರಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ. ಯಾಕಂದ್ರೆ ನಾನೇ ಫೇಸ್ಬುಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ದಿನನಿತ್ಯ ರಂಗೋಲಿನ ಅಭ್ಯಾಸ ಮಾಡ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ. ಬಟ್ ಇಲ್ಲಿ ನೋಡುವಾಗ ಸಖತ್ತಾಗಿ ದೊಡ್ಡ ರಂಗೋಲಿ ಇದೆ. ಇದನ್ನ ನಾನು ನಿಮಗೆ ಇವರಿಗೆ 2 hours ಕೊಟ್ಟಿದ್ದೀರಾ, ಇದನ್ನ ನಾನು ಬಿಡಿಸ್ಬೇಕಂದ್ರೆ 1 ದಿವಸ ಬೇಕು ನನಗೆ. ಸೊ ತುಂಬಾ ಚೆನ್ನಾಗಿ ಬಿಡಿಸ್ತಾ ಇದಾರೆ. ತುಂಬಾ ಎಲ್ಲ ಕಡೆ ನೋಡ್ಕೊಂಡು ಬಂದೆ, ಇಷ್ಟು ದೊಡ್ಡದಾಗಿ ಹೆಣ್ಮಕ್ಳು ಅದು ಅವರೆಲ್ಲ ರಂಗೋಲಿಯಾಗಿ ಬಿಡೋಷ್ಟರಲ್ಲಿ ಅವ್ರಿಗೆ ಸಖತ್ ಬಾಡಿ ಪೇನ್ ಕೂಡ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬಾ ಖುಷಿಯಾಗಿ ಅವರು ಇನ್ವಾಲ್ವ್ಮೆಂಟ್ ಆಗಿರೋದು ಕಾಣ ಸಿಗುತ್ತೆ. ಅದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಗ್ಯಾರಂಟಿ ನ್ಯೂಸ್ ಟೀಮ್ ಮತ್ತೆ ನಮ್ಮ ಇಲ್ಲಿ ನೆರೆದಿರೋ ಅಂತ ಸಪೋರ್ಟರ್ಸ್ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಂತಹ ಕವಿತಾ ಮೇಡಮ್ ರವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ರಂಗೋಲಿ ಹಬ್ಬ ವಿನೂತನವಾಗಿ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ, ಹಾಗಾಗಿ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ನ್ಯೂಸ್ ಅಲ್ಲಿ ಒಳ್ಳೆದಾಗ್ಲಿ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.